ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಲೀಗಲ್ ಲೀಡರ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ರಿಸಲ್ಟ್ ಎಲ್ಲೇ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ನೋಡಿರೋ ರಿಸಲ್ಟ್, ಟೆಲಿಗ್ರಾಮಲ್ಲಿ ಮೆಸೇಜ್ ನೋಡಿರೋ ಟೆಲಿಗ್ರಾಮಲ್ಲಂತೂ ಬಿಡಿ, KSLU ಗ್ರೂಪ್ಸಲ್ಲಿ ಇದೆಯಲ್ಲ ತುಂಬ ರಿಸಲ್ಟ್ ಅಂತ ಏನು ಭಯಂಕರ ಮೆಸೇಜು ಮರೆಯ. ರಿಸಲ್ಟ್ ಇಷ್ಟೊಂದು ವೆಯ್ಟ್ ಮಾಡ್ತಾಯಿದ್ದೀವಿ, ಯಾಕೆ ಇಲ್ಲಿನವರೆಗೂ ರಿಸಲ್ಟ್ ಬಿಟ್ಟಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕು ಯೂನಿವರ್ಸಿಟಿಗೆ. ತುಂಬ ಪ್ರೊಫೆಸರನ್ನು ನಾನು ಕೇಳಿದಾಗ ಯೂನಿವರ್ಸಿಟಿಯವ್ರನ್ನ 17-18ಕ್ಕೆ ಬರುತ್ತೆ ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಇನ್ನೊಬ್ಬರು ಏನಂತ ಹೇಳ್ತಿದ್ದಾರೆ ಅಂದರೆ 20th ಒಳಗಡೆ ರಿಸಲ್ಟ್ ಸಿಗುತ್ತೆ ಅಂತ ಒಂದು ಇಂಟನ್ನು ಕೊಟ್ಟಿದ್ದಾರೆ. ಬಹುಶಃ ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಹೇಳಲು ಸಾಧ್ಯ ಆಗಲ್ಲ. ಬಿಕಾಸ್ ನೀವು ಯಾವುದೇ ಎಕ್ಸಾಮಿನೇಷನ್ ಆದಮೇಲೆ ನೋಡ್ತಾ ಬರ್ಬೋದು, ಪ್ರಾಪರ್ ಸರ್ಕ್ಯುಲರನ್ನು ಯೂನಿವರ್ಸಿಟಿಯವರು ಇಲ್ಲಿನವರೆಗೂ ಕೊಟ್ಟಿಲ್ಲ. ನಾನು ನೋಡಿದ ಹಾಗೆ ತುಂಬ ಜನ ನನಗೆ ಕಮೆಂಟಲ್ಲಿ ಮೆಸೇಜ್ ಆಗ್ತಿದ್ರು, ಸರ್ ಎಕ್ಸಾಕ್ಟ್ ಟೈಮ್ ಹೇಳಿ ಸರ್, ಎಕ್ಸಾಕ್ಟ್ ಟೈಮ್ ಹೇಳಿ ಅಂತ. ಎಕ್ಸಾಕ್ಟ್ ಟೈಮನ್ನು ಹೇಳೋದಕ್ಕೆ ನಾವು ವಿ ಕ್ಯಾನ್ ಪ್ರೆಡಿಕ್ಟ್ ಮಾಡ್ಬೋದೇ ಹೊರತು ನಾವು ಎಕ್ಸಾಕ್ಟ್ ಟೈಮನ್ನು ಹೇಳೋಕ್ಕೆ ಬಹುಶಃ ಕಷ್ಟ ಆಗುತ್ತೆ. ಬಿಕಾಸ್ ಇನ್ನು ಹಿಸ್ಟ್ರಿನಲ್ಲಿ ತೆಗೆದ್ರೆ ನಾನು 4th or 5th ಸೆಮ್ಮಲ್ಲಿ ನಾನು ಸ್ಟೂಡೆಂಟ್ ಆಫ್ ಲಾ, ನಾನು ಕೂಡ ಸ್ಟೂಡೆಂಟ್ ಆಫ್ ಲಾ, ನಾನೊಬ್ಬ ಕಾನೂನು ವಿದ್ಯಾರ್ಥಿ. ನನ್ನ ರಿಸಲ್ಟನ್ನು ನೋಡ್ತಾ ಬಂದಾಗ ಇಲ್ಲಿನವರೆಗೂ ಕೂಡ ಒಂದು ಪ್ರಾಪರ್ ಸರ್ಕ್ಯುಲರ್ ರಿಸಲ್ಟ್ ಬಗ್ಗೆ ಇವತ್ತು ರಿಸಲ್ಟ್ ಬರುತ್ತೆ ಅಂತ ಕರೆಕ್ಟಾಗಿ ಕೊಟ್ಟಿಲ್ಲ ಯೂನಿವರ್ಸಿಟಿಯವರು. ಇಲ್ಲಿನವರೆಗೂ ಒಂದು ಬ್ಲೈಂಡಾಗಿ ಯಾವುದಾದ್ರೂ ಒಂದು 100 ಪ್ಯಾಟರ್ನ್ ಓಪನ್ ಆಗಿದೆ ಅಂತಂದರೆ ಆ 1 ಡೇಸಲ್ಲಿ ನಮ್ಮದು 80-20 ಪ್ಯಾಟರ್ನು ಕೂಡ ಓಪನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಖಂಡಿತವಾಗಿ 17-18 ಬರ್ಬೋದು, ಮತ್ತು 20 ಅಂತೂ ಖಂಡಿತವಾಗೂ ನಮಗೆ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ಹರಿಬೇಡ, ನಾವು ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿದ್ದೇವೆ ಅಂತಂದರೆ ರಿಸಲ್ಟನ್ನು ಕೊಡಲೇಬೇಕು. ತುಂಬ ಕಮೆಂಟ್ಗಳನ್ನು ನಾನು ನೋಡ್ತಿದ್ದೆ ನನ್ನ ವಿಡಿಯೋದಲ್ಲಿ. ಸ್ವಾತಿ ನಾಯಕ್ ಅಂತ ರಿಸಲ್ಟ್ಗೆ ವೆಯ್ಟ್ ಮಾಡಿ ಸಾಕಾಯಿತು ಸರ್ ಅಂತ ಮೆಸೇಜ್ ಹಾಕಿದ್ದಾರೆ. ಖಂಡಿತವಾಗಿ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡಿ. ಖಂಡಿತವಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಎಕ್ಸಾಮ್ಸ್ ಬರೆದಿದ್ದೀರಾ ಅಂತ ಅಂದರೆ ರಿಸಲ್ಟು ವೇರಿಯೇಷನ್ ಆಗ್ಬೋದು. ಸಪೋಸ್ ನೀವು ಪಾಸ್ ಆಗಿದ್ರೆ ನಿಮಗೆ ಚಾನ್ಸ್ ಇದೆ, ರಿವ್ಯಾಲ್ಯೂಯೇಷನ್ ಹಾಕೋ ಚಾನ್ಸ್ ಇದೆ, ಮತ್ತು ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕೋವಂಥ ಚಾನ್ಸಸ್ ಕೂಡ ಇದೆ. ಡೋಂಟ್ ವರೀಡ್ ಅಬೌಟ್ ದ ರಿಸಲ್ಟ್, ಏನಾಗುತ್ತೆ, ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಅಂತ. ಖಂಡಿತವಾಗಿ ನೀವು ನಿಮ್ಮ ಎಕ್ಸಾಮ್ಸನ್ನು ಫೋಕಸ್ ಮಾಡಿದ್ರೆ ನೀವು ಪಾಸ್ ಆಗ್ತೀರಾ ಅಂತಲೇ ಹೇಳ್ಬೋದು. ಅದೇ ರೀತಿ ನಾವು ನೋಡ್ತಾ ಹೋದಾಗ ಇನ್ನೂ ತುಂಬ ಕಮೆಂಟ್ಗಳು. ಗಾಯತ್ರಿ ನಾಯಕ್ ಅವರು, ಸರ್ ರಿಸಲ್ಟ್ ಯಾವಾಗ ಮಾರ್ಚ್ 13ಕ್ಕೆ ಬರುತ್ತೆ ಅಂತ ಹೇಳಿದರೆ, ನಾವು ಹೇಳಿದ್ವಿ ಈ ವಿಡಿಯೋದಲ್ಲಿ, ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಿಕಾಸ್ 7th ವ್ಯಾಲ್ಯೂಯೇಷನ್ ಮುಗಿದಿದೆ ಅಂತಂದರೆ ರಿಸಲ್ಟು ಒಂದು 4 or 5 ಡೇಸಲ್ಲಿ ಅಪ್ಡೇಟ್ ಮಾಡ್ತಾರೆ ಅಂತ ಈವನ್ ಇದೆ. ಯಾವಾಗ ಕೂಡನಾದರೂ ಬರ್ಬೋದು. ನಾನು ಖಂಡಿತವಾಗಿ ಯಾವಾಗ ಬಂದರೂ ರಿಸಲ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಲ್ಲ ನನ್ನ ವಾಟ್ಸಪ್ ಚಾನಲ್ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೊಂದು ಜಾಯ್ನ್ ಆಗಿರಿ. ನಾನು ರಿಸಲ್ಟ್ ಬಂದ ಕ್ಷಣದಲ್ಲೇ ನಿಮಗೆ ರಿಸಲ್ಟ್ ಔಟ್ ಆಗಿದೆ ಅಂತ ಹೇಳಿ ಮೆಸೇಜನ್ನು ಖಂಡಿತವಾಗಿ ಮಾಡ್ತೀನಿ. ರಿಸಲ್ಟ್ ಬಗ್ಗೆ ವರಿಬೇಡ. 17 or 18ನೇ ತಾರೀಕು or 20 ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ವಿಡಿಯೋ ಆಗೋಣ.